ಥ್ಯಾಂಕ್ ಯು ಸೋ ಮಚ್. ಓವರಾಗಿದೆ ನಿನ್ನ ಬಳಿ ಯಾರನ್ನು ಕೇರೆ ಮಾಡೆ ಎಲ್ಲ ಬಂದ್ರೆ ಗಸ್ ಈ ಥರ ಒಂದು ಲಿರಿಕಲ್ ವಿಡಿಯೋನ ನಿಮ್ಮೊಂದು ಮೊಬೈಲಲ್ಲಿ ಯಾವ ಥರ ಎಡಿಟ್ ಮಾಡ್ಕೋಬೋದು ಅಂತ ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ ನಿಮಗೆ. ಸೊ ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆಲ್ ಅಂತ ಇಟ್ಕೊಳ್ಳಿ, ಯಾಕಂದ್ರೆ ನಾ ಹಾಕಿರೋ ಸೊ ನಿಮಗೆ ಸ್ಕ್ರೀನ್ ನೋಟಿಫಿಕೇಶನ್ ಆಗಿ ತಲುಪತ್ತೆ. ಸೊ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಮೊದಲೇದಾಗಿ ನೀವು ಅಲ್ಟಮ್ಸ್ನ ಓಪನ್ ಮಾಡಿಕೊಂಡು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಯಾವ ರೇಷನ ಬೇಕು ನೋಡಿರಿ ಸೊ ಆ ರೇಷನ ಇಟ್ಕೊಳ್ಳಿ. ನಾನು 16 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಸಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಒಂದು ಸಾಂಗ್ನ ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತಿಲ್ಲ ಸೊ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಮೀಡಿಯಾದಲ್ಲಿದೆ ಸೊ ಅಂದರೆ ವಿಡಿಯೋದಲ್ಲ ಇದೆ ಸೊ ಅದನ್ನ ಎಕ್ಸ್ಟ್ರಾ ಆಡಿಯೋ ಮಾಡ್ಕೊಳ್ತೀನಿ. ಸೊ ಮಾಡಿಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ನಂತರ ಇದಕ್ಕೆ ಬ್ಯಾಕ್ಗ್ರೌಂಡ್ ವಿಡಿಯೋ ಬೇಕಲ್ಲ ಸೊ ಮತ್ತೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನನ್ನ ಹತ್ರ ಒಂದು ವಿಡಿಯೋ ಇದೆ ಸೊ ಆ ಒಂದು ವಿಡಿಯೋ ನಾನು ಆ್ಯಡ್ ಮಾಡ್ಕೊಳ್ತೀನಿ ಈ ರೀತಿ. ಸೊ ನಿಮ್ಮ ಹತ್ರ ಇರೋ ವಿಡಿಯೋನ ನೀವು ಯಾವ್ದು ಬೇಕಾದರೂ ನಿಮ್ಮದಾದರೂ ಸೊ ಯಾವುದಾದ್ರೂ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಾನು ನನ್ನ ಹತ್ರ ಇರೋ ಈ ಒಂದು ವಿಡಿಯೋನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಆ್ಯಡ್ ಮಾಡ್ಕೊಂಡಿದ್ದಕ್ಕೆ ಮ್ಯೂಸಿಕ್ ಇದೆ ಸೊ ಇದನ್ನ ಡೈರೆಕ್ಟಾಗಿ ಆಫ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋಲಂತೂ ಸಾಂಗ್ಲಂತೂ ಇಲ್ಲಿವರೆಗಿದೆ, ಅದಕ್ಕೋಸ್ಕರ ಇದನ್ನು ಕೂಡ ಟೈಮರಿಂದ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಆ್ಯಡ್ ಮಾಡಿದ್ಮೇಲೆ ವಿಡಿಯೋ ಮತ್ತೆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮಾಡೋಣ. ಸೊ ನಂತರ ಇದಕ್ಕೆ FLI ಅಂತ ಸರ್ಚ್ ಮಾಡ್ಕೊಳ್ಳಿ, FLI. ಸೊ ಇಲ್ಲಿ ಸೆಕೆಂಡ್ ಬರುತ್ತೆ ನಮಗೆ. ಸೊ ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ಸ್ಟ್ರೆಂತ್ಗಳಲ್ಲಿ ಇಟ್ಟುಕೊಂಡು 0.20 ಇಟ್ಕೊಳ್ಳಿ. 20 ಇಟ್ಕೊಂಡು ಮತ್ತೆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಕಾಣುತ್ತೆ ನಿಮಗೆ ಫೇಡ್ ಇನ್ ಔಟನ್ನು ಎಫೆಕ್ಟು ನೀವು ಸರ್ಚ್ ಮಾಡ್ಕೊಳ್ಳಿ. ಸೊ ಬರುತ್ತೆ. ಸೊ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಆಗಿರುತ್ತೆ. ಸೊ ನಮಗೆ ನೋಡಿ ಸೊ ಈ ಥರ ಫೇಡ್ ಇನ್ ಫೇಡ್ ಔಟ್ ಆಗಿರುತ್ತೆ. ಸೊ ಒಂದು ಕ್ರಿಕೆಟ್ ಇದಕ್ಕೆ ಒಂದು ನಾವು ಟೆಕ್ಸ್ಟ್ ಆ್ಯಡ್ ಮಾಡಬೇಕು. ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಈ ರೀತಿ ಒಂದು ಶೇಪ್ನ ತೊಗೊಳ್ಳಿ. ಸೊ ಇದನ್ನ ಈ ಸೈಡ್ ಇಷ್ಟು ಮಾಡ್ಕೊಳ್ಳಿ. ಸೊ ಮಾಡಿ ಕಲರ್ ಮೇಲೆ ಹೋಗಿಬಿಟ್ಟು ಇದನ್ನು ಬ್ಲ್ಯಾಕ್ ಇಟ್ಕೊಂಡು ಸೊ ಇಲ್ಲಿ ನಿಮಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ನೋಡಿರಿ ಸೊ ಅಲ್ಲಿ ಇಟ್ಕೊಳ್ಳಿ. ನಾನು ಮೇಲ್ಗಡೆ ಇಟ್ಕೊಳ್ತೀನಿ. ಸೊ ಇಟ್ಕೊಂಡು ಇದನ್ನ ವಿಡಿಯೋಲಿ ಅಂತ ಎಲ್ಲಿವರೆಗಿದೆ ನೋಡಿ ಸ್ವಲ್ಪ ಡ್ರ್ಯಾಗ್ ಮಾಡಿಕೊಂಡು ಸೊ ಇದನ್ನ ಬ್ಲೆಂಡಿಂಗ್ ಆ್ಯಂಡ್ ಒಪೋಸಿಟಿ ಮೇಲೆ ಹೋಗಿ ಸೊ ಇದನ್ನ ಒಂದು 50 ಇಟ್ಕೊಳ್ತೀನಿ. ಸೊ 50 ಇಟ್ಕೊಂಡಿದ್ದಕ್ಕೂ ನಾವು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು ಇವಾಗ. ಸೊ ಟೆಕ್ಸ್ಟ್ನ ಸೊ ಮಸ್ಟ್ ಲೈನ್ ಅಂತ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಸೊ ಇಲ್ಲಿಂದ ಲೈನ್ ಸ್ಟಾರ್ಟ್ ಆಗುತ್ತೆ, ನಾನು ಏನಿದೆ ಅಂತ ಕೇಳಿಸ್ಕೊತೀನಿ ಒಂದು ಸಾರಿ. ಥ್ಯಾಂಕ್ ಯು ಸೋ ಮಚ್. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಥ್ಯಾಂಕ್ ಯು ಅಂತ ಅಷ್ಟೇ ಟೈಪ್ ಮಾಡ್ಕೋತೀನಿ. ಇಲ್ಲಿ ಸೋ ಮಚ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಸೊ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇದನ್ನ ಇಲ್ಲಿ ಕಟ್ ಮಾಡಿಕೊಂಡು ಸೋ ಮಚ್ ಮಾಡಿಕೊಂಡು ಸೊ ಇದಕ್ಕೆ ನಾವು ಟೆಕ್ಸ್ಟ್ನ ಆ್ಯಡ್ ಮಾಡೋಣ. ಇವಾಗ ಫೌಂಟ್ನ ಆ್ಯಡ್ ಮಾಡೋಣ. ಇದ್ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಂಟ್ರ್ ಬರೋ ಕ್ಲಿಕ್ ಮಾಡಿಕೊಂಡು ರೋಬೋಟ್ ರೆಗ್ಯುಲರ್ ಲೆಮನ್ ಮಿಲ್ಕ್ ಈ ಫೌಂಟ್ನ ಕೊಟ್ಟಿರ್ತೀನಿ. ಸೊ ಇದನ್ನ ವೈಟ್ ಇಟ್ಕೊಂಡು ಕಲರ್ನ ಸೈಜ್ ನಾನು ಒಂದು 11 ಇಟ್ಕೊಳ್ತೀನಿ. ಸೊ 11 ಇಟ್ಕೊಂಡು ಡೈರೆಕ್ಟಾಗಿ ಈ ಬ್ಲ್ಯಾಕ್ ಲೇಯರ್ ಆ್ಯಡ್ ಮಾಡಿರ್ತಿಲ್ಲ ಸೊ ಈ ಒಂದು ಶೇಪ್ ಮೇಲೆ ಇಟ್ಕೊಳ್ತೀನಿ ಈ ರೀತಿ. ಸೊ ನೀವು ಸೈಜ್ ಎಷ್ಟು ಬೇಕಾದರೂ ಇಟ್ಕೊಬೋದು. ಇದನ್ನು ಕೂಡ ಅದೇ ರೀತಿ ಲೆಮನ್ ಮೇಲೆ ಇಟ್ಕೊಂಡು ಕಲರ್ನ ಇಟ್ಕೊಂಡು ಸೈಜ್ನ 11 ಇಟ್ಕೊಂಡು ಇದನ್ನು ಕೂಡ ಮೇಲೆ ಇಲ್ಲಿ ಥರ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಆ್ಯಡ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕು ನೋಡಿರಿ ಸೊ ಎಷ್ಟು ಲೈನ್ ಇದೆ ನೋಡಿರಿ ಸೊ ಈ ರೀತಿ ಅಷ್ಟು ಕೂಡ ನೀವು ಬರ್ಕೊಳ್ತಾ ಹೋಗಿ. ಸೊ ನಿಮಗೆ ನಾನು ಡಿಸ್ಟ್ರಿಬ್ಯೂಷನಲ್ಲಿ ಫುಲ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ. ಸೊ ಆ ಒಂದು ಪ್ರಾಜೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡು ಇಲ್ಲಿ ಟೆಕ್ಸ್ಟ್ ಇದೆ ನೋಡಿರಿ. ಸೊ ಇದನ್ನ ಟೆಕ್ಸ್ಟ್ನ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಸೊ ಎಫೆಕ್ಟ್ನ ಕಾಪಿ ಮಾಡ್ಕೊಂಡು ಡೈರೆಕ್ಟಾಗಿ ಬ್ಯಾಕ್ ಬಂದುಬಿಡ್ರಿ. ಸೊ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗ್ಬಿಟ್ಟು ಸೊ ಟೆಕ್ಸ್ಟ್ಗೆ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡು ನಿಮಗೆ ಸೈಜ್ ಅಡ್ಜಸ್ಟ್ ಆಗಿಲ್ಲಪ್ಪ ಅಂದರೆ ಸೈಜ್ ಸ್ವಲ್ಪ ಈ ಥರ ದೊಡ್ಡದು ಮಾಡ್ಕೊಳ್ಳಿ ನೀವು. ಸೊ ಮಾಡಿಕೊಂಡು ಈ ರೀತಿ ನಮಗೆ ಎಫೆಕ್ಟು ಆ್ಯಡ್ ಆಗಿರುತ್ತೆ. ಸೊ ಇದೊಂದು ಎಫೆಕ್ಟ್ನ ಮತ್ತೆ ಕಾಪಿ ಮಾಡಿಕೊಂಡು ಕಾಪಿ ಆಲ್ರೆಡಿ ಆಗಿರುತ್ತಲ್ಲ ಸೊ ಸೈಜ್ನ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಇದಕ್ಕೂ ಕೂಡ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರು ನೋಡ್ಬೋದು ನೋಡಿ ಆ್ಯಡ್ ಆಗಿರುತ್ತೆ. ಸೊ ಇದೇ ರೀತಿ ನೀವು ಇದೊಂದು ಟೆಕ್ಸ್ಟ್ನ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಏನಿದೆ ಅಂತ ಕೇಳಿಸ್ಕೊಂಡು ಟೈಪ್ ಮಾಡಿಕೊಂಡು ಸೊ ನಿಮ್ಮ ಒಂದು ವಿಡಿಯೋ ರೆಡಿ ಮಾಡ್ಬೋದು. ಸೊ ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ. ಸೊ ಇಷ್ಟವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.